ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾವು ಜಗತ್ತಿನ ಅತ್ಯಂತ ಉದ್ದವಾದ ಹೆಸರು ಹೊಂದಿರುವ ಸ್ಥಳದ ಬಗ್ಗೆ ತಿಳಿಯೋಣ. ಹೌದು, ನೀವು ಓದುವಂತಹ ಇದು ಒಂದು ಒಪ್ಪಂದವಲ್ಲ. ಇದು ನ್ಯೂಜಿಲೆಂಡಿನ ದಕ್ಷಿಣ ಭಾಗದಲ್ಲಿ ಇರುವ ಒಂದು ಬೆಟ್ಟದ ಹೆಸರು. ಈ ಹೆಸರು ಪ್ರಪಂಚದ ಅತ್ಯಂತ ಉದ್ದವಾದ ಸ್ಥಳದ ಹೆಸರಾಗಿ ಗಿನ್ನಿಸ್ ವಿಶ್ವ ದಾಖಲೆಗೂ ಸೇರಿದೆ. ಇದರ ಅರ್ಥವೇನು? ಈ ಉದ್ದವಾದ ಹೆಸರಿನ ಹಿಂದಿರುವ ಕಥೆಯು ಮೌರಿ ಪುರಾಣಿಗಳಿಂದ ಬಂದಿದೆ. ಈ ಹೆಸರು ಹೀಗೆ ವ್ಯಾಖ್ಯಾನ ಮಾಡಬಹುದು. ತೌಮಾತ ಎಂಬುದು ಶೀರ್ಷಿಕೆ, ವಕಂಟಾಗಿ ಹಂಗ ಅಂದರೆ ಗಾಯನ, ಕವೋವು ಎಂಬುದು ಒಂದು ಬಗೆಯ ಫ್ಲೂಟ್, ಓಟಾಮಾಟೆ ಎಂಬುದು ಸಮರನಾಯಕನ ಹೆಸರು, ಅತು ಅಂದರೆ ದೊಡ್ಡದು ಅಥವಾ ಉಚಿತ, ರಿಪು ಅಂದರೆ ಶತ್ರು, ಕಾಕ ಅಂದರೆ ವೇದನೆ ಅಥವಾ ನೋವು, ಮಾಂಗ ಎಂಬುದು ಬೆಟ್ಟ, ಹೊರನುಕು ಅಂದರೆ ಜಾರುವುದು ಅಥವಾ ಜಾರಿ ಬಿಡುವುದು, ಪೋಕೈ ಅಂದರೆ ಕವರ್ ಮಾಡುವುದು, ವೆನು ಅಂದರೆ ನಾಡು, ಕೀಟ ಅಂದರೆ ಕಾಣಿಕೆ ಅಥವಾ ಪ್ರಸಾದ, ನಾಟಾಹು ಎಂಬುದು ಶಾಂತಿಯ ಹೆಸರಾಗಿದೆ. ಸಮಗ್ರವಾಗಿ ಈ ಹೆಸರಿನ ಅರ್ಥವು ತಾಮಟೆಯ ಶಾಂತಿಯ ಗುಣವಿರುವ ಸ್ಥಳ. ಇಲ್ಲಿ ಶತ್ರುಗಳನ್ನು ಓಡಿಸಲು ಬ್ಲೂ ಫ್ಲೂಟ್ ನುಡಿಯುತ್ತಿದ್ದ ಎಂಬುದು. ಈ ಸ್ಥಳದ ಐತಿಹಾಸಿಕ ಮಹತ್ವ ನೋಡಬೇಕಂದ್ರೆ, ಈ ಸ್ಥಳವು ಮೌರಿ ಜನಾಂಗದ ಸಾಂಪ್ರದಾಯಿಕ ಕಥೆಗಳನ್ನೊಳಗೊಂಡಿದ್ದು ಈ ಸ್ಥಳಕ್ಕೆ ಭೇಟಿ ನೀಡಿದವರನ್ನು ಆಕರ್ಷಿಸುತ್ತದೆ. ಈ ಹೆಸರನ್ನು ಉಚ್ಚರಿಸಲು ಕಷ್ಟವಾದರೂ ಇದರ ಹಿಂದೆ ಇರುವ ಕಥೆ ಮತ್ತು ಪ್ರಾಮುಖ್ಯತೆ ಅದ್ಭುತವಾಗಿದೆ. ಇಲ್ಲಿ ನೋಡಲು ಏನೇನಿದೆ? ಈ ಸ್ಥಳವು ಸುಂದರ ಪರ್ವತ ಪ್ರದೇಶದಲ್ಲಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಮೌರಿ ಸಂಸ್ಕೃತಿಯ ಗಂಧ ಮತ್ತು ಆಕರ್ಷಕ ದೃಶ್ಯಗಳು ಇಲ್ಲಿ ಪ್ರವಾಸಿಗರನ್ನು ಸ್ವಾಗತಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.